श्री राघवेन्द्राय नमः। श्री गुरुभ्यो नमः। परम गुरुभ्यो नमः। श्रीमदानंद तीर्थ भगवत्पादाचार्य गुरुभ्यो नमः। श्री वेदव्यासाय नमः। लक्ष्मी हयग्रीवाय नमः। लक्ष्मी वेंकटेशाय नमः। ओम कल्याणाद्भुतगात्राय कामितार्थप्रदायिने श्रीमद्वेंकटनाथाय श्रीनिवासाय ते नमः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दूर्वादिध्वान्तरे वैष्णवेन्द्रे वरेन्द्रे श्री राघवेन्द्र गुरुवे नमो अत्यंत दयाಳವೇ ಕ್ಷೇತ್ರಾಭಿಮಾನಿ ದೇವತೆಯಾಗಿರ್ತಕ್ಕಂಥ ಜ್ವಾಲಾ ಭವರೋಗ ವೈದ್ಯ ಲಕ್ಷ್ಮೀ ನರಸಿಂಹ ದೇವರ ಸನ್ನಿಧಾನ, ನವನರಸಿಂಹ ದೇವರ ಸನ್ನಿಧಾನ, ಮುಖ್ಯ ಪ್ರಾಣ ದೇವರ ಸನ್ನಿಧಾನ, ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕಾ ಬೃಂದಾವನದಲ್ಲಿ ಜಯತೀರ್ಥರು, ವಿಜೇಂದ್ರ ತೀರ್ಥರು, ರಾಘವೇಂದ್ರ ತೀರ್ಥರ 48 ಸಾಲೆ ಗ್ರಾಮ ಇರ್ತಕ್ಕಂಥ ಈ ಕ್ಷೇತ್ರದಲ್ಲಿ ರಾಯರು ಪ್ರತಿಯೊಬ್ಬರಿಗೂ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಯಾರಿಗೆ ಈ ವ್ಯಾಪಾರದಲ್ಲಿ ನಷ್ಟ ಆಗ್ತಾ ಇದೆ, ವ್ಯಾಪಾರವನ್ನು ಮಾಡ್ತಾ ಇದ್ದೀರಾ, ಪ್ರತಿದಿನ ಯಾವಾಗಲೂ ಒಳ್ಳೆ ವ್ಯಾಪಾರ ಆಗೋದು, ಈ ವ್ಯಾಪಾರನೇ ಇಲ್ಲ, ಈ ಥರ ಎಲ್ಲ ಒಂದು ಕೇಳ್ತಾ ಇದ್ದೀರಾ, ಅದಕ್ಕೆ ಭಗವಂತ ಹೇಳ್ತಾನಂತೆ, ರಾಯರಲ್ಲಿ ಕೇಳ್ಕೊಂತ ಇದ್ರಂತೆ, ಇದಕ್ಕೆ ಈ ವ್ಯಾಪಾರವನ್ನು ಮಾಡ್ಬೇಕಾದ್ರೆ ನಾವು ರಾಯರ ಸೇವೆ ಯಾವ ರೀತಿಯಾಗಿ ಮಾಡಬೇಕು ಅಂತ. ಅದಕ್ಕೆ ವ್ಯಾಪಾರದಲ್ಲಿ ಬಹಳ ವಿಶೇಷ ಅಂತ. ಅದಕ್ಕೋಸ್ಕರವಾಗಿ ಇದು ಅನ್ನದಾನವ ಮಾಡುವರಾಗಿ, ಅನ್ನ ಛತ್ರವ ಎನಿಪೋರಾಗಿ, ಅನುದಿನ ಭಜನೆಯ ಮಾಡುವರಾಗಿ, ರಾಗಿ ತಂದೀರ ಭಿಕ್ಷಕ್ಕೆ ರಾಗಿ ತಂದೀರ. ಇಂಥ ವ್ಯಾಪಾರವನ್ನು ಮಾಡ್ತಾ ಇದ್ದೀರಾ. ವ್ಯಾಪಾರವನ್ನು ಮಾಡಬೇಕಾದ್ರೆ ಒಂದು ದೇವಸ್ಥಾನಕ್ಕೆ ಹೋಗ್ತೀರಾ. ಆ ದೇವಸ್ಥಾನದಲ್ಲಿ ನಿಮ್ಮ ಕುಲದೇವರೇ ಆಗಿರ್ಬೋದು, ಬೇರೆ ದೇವರೇ ಆಗಿರ್ಬೋದು, ಇಲ್ಲ ರಾಯ ಸನ್ನಿಧಾನ ಆಗ್ಬೋದು. ಆ ಸನ್ನಿಧಾನಕ್ಕೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವಿಂ ಸರಸ್ವತಿ ವ್ಯಾಸ ತಥೋ ದೇವ ಮುಜೀರವೇತ್. ಭಗವಂತ, ನನಗೆ ವ್ಯಾಪಾರದಲ್ಲಿ ವಿಶೇಷವಾಗಿ ನಷ್ಟ ಆಗ್ತಾ ಇದೆಯೋ ಅದನ್ನು ನೀನು ಉದ್ಧಾರ ಮಾಡಬೇಕಪ್ಪ ಅಂದಾಗ ರಾಯರ ಸ್ಮರಣೆಯನ್ನು ಮಾಡಿ, ನಮ್ಮ ಗುರುಗಳ ಸ್ಮರಣೆಯನ್ನು ಮಾಡಿ, ಮುಖ್ಯ ಪ್ರಾಣ ದೇವರ ಸ್ಮರಣೆಯನ್ನು ಮಾಡಿ, ನಿಮ್ಮ ಕುಲದೇವರಾಗಿರ್ತಕ್ಕಂಥ ಆ ದೇವತೆಗಳನ್ನು ಸ್ಮರಣೆಯನ್ನು ಮಾಡಿ, ನಿಮ್ಮ ತಂದೆ ತಾಯಿಯ ಸ್ಮರಣೆಯನ್ನು ಮಾಡಿ ವ್ಯಾಪಾರಕ್ಕೆ ಕೂತ್ಕೊಂಡಾಗ ವ್ಯಾಪಾರ ಅದ್ಭುತವಾಗಿ ಆಗುತ್ತೆ. ಆಗ ವ್ಯಾಪಾರ ಆದಾಗ ನೀವು ಎಲ್ಲಿ ಅನ್ನದಾನ ಆಗುತ್ತೆ, ಆ ಅನ್ನದಾನಕ್ಕೆ ಅಕ್ಕಿಯನ್ನು ತೆಗೆದುಕೊಂಡು ಕೊಡಿ. ಆ ಕ್ಷೇತ್ರಕ್ಕೆ ಅನ್ನದಾನವನ್ನು ಮಾಡಿದಾಗ ಅಕ್ಕಿಯನ್ನು ಕೊಟ್ಟಾಗ ಅವ್ರ ಊಟಕ್ಕೆ ಹಾಕ್ತಾರಲ್ಲ, ಆ ಊಟವನ್ನು ಮಾಡಿದಾಗ ಪ್ರತಿ ಗುರುವಾರ ಅನ್ನದಾನ ಆಗುತ್ತೆ. ಈ ಕ್ಷೇತ್ರದಲ್ಲೂ ಆಗುತ್ತೆ, ಬೇರೆ ಕ್ಷೇತ್ರದಲ್ಲೂ ಆಗುತ್ತೆ, ಮಂತ್ರಾಲಯದಲ್ಲೂ ಆಗುತ್ತೆ. ಎಲ್ಲೆಲ್ಲಿ ಕ್ಷೇತ್ರಗಳಿರುತ್ತೋ ಆ ಕ್ಷೇತ್ರಗಳಲ್ಲಿ ಆಗುತ್ತೆ. ಆ ಅನ್ನದಾನವನ್ನು ಮಾಡಿದಾಗ ನಿಮ್ಮ ವ್ಯಾಪಾರದಲ್ಲಿ ಅತಿ ಜಾಸ್ತಿ ವ್ಯಾಪಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಯಾಕೆಂದ್ರೆ ಅನ್ನವನ್ನು ತಿಂದಾಗ ಭಗವಂತನ ಪ್ರಸಾದ ಅಂತ ತಿಂತಾರವರು. ಊಟವನ್ನು ಹಾಕಿದಾಗ ಆ ಪ್ರಸಾದವನ್ನು ಸ್ವೀಕಾರವನ್ನು ಮಾಡಿದಾಗ ಎಷ್ಟೇ ಜನ ಅನ್ನದಾತೋ ಸುಖೀ ಭವ ಅಂತಾರೆ. ಅಂದ್ರೆ ಅನ್ನ ಹಾಕಿರ್ತಕ್ಕಂಥವ್ರಿಗೆ ಅವರೆಲ್ಲರೂ ಚೆನ್ನಾಗಿರ್ಲಿ ಅಂತ ಹೇಳ್ತಾರಲ್ಲ, ಅವಾಗ ನಿಮ್ಗೇನಾಗುತ್ತೆ, ನೀವು ಮಾಡ್ತಕ್ಕಂಥ ವ್ಯಾಪಾರಗಳಲ್ಲಾಗ್ಲಿ, ಬೇರೆ ಬೇರೆ ರೀತಿಯಲ್ಲಾಗ್ಲಿ, ಯಾವುದೇ ವ್ಯಾಪಾರ ಮಾಡಿ, ನೀವು ಒಂದು ಸೊಪ್ಪಿನ ವ್ಯಾಪಾರ ಮಾಡಿ, ಒಂದು ತರಕಾರಿ ವ್ಯಾಪಾರ ಮಾಡಿ, ನಿಮ್ಮ ಇಚ್ಛೆಯಲ್ಲಿ ಏನೇನು ವ್ಯಾಪಾರ ಮಾಡಬೇಕು ಅಂತಿದ್ರು ಆ ವ್ಯಾಪಾರ ಏನ್ ಬೇಕಾದ್ರೂ ಮಾಡಿ. ಆದರೆ ರಾಯರಿಗೆ ಮಾತ್ರ ದೇವಸ್ಥಾನಗಳಿಗೆ ಏನೇ ಕೊಡಬೇಕಾದ್ರೂ ಅಕ್ಕಿಯನ್ನ ಮಾತ್ರ ದಾನ ಕೊಡಿ. ನಾವು ಬೇರೆ ಬೇರೆ ಎಲ್ಲ ವ್ಯಾಪಾರ ಮಾಡ್ತಿರ್ಕೊಳ್ಳಿ, ಆ ವ್ಯಾಪಾರದಲ್ಲಿ ಇಲ್ಲ ಅಂತ ಇದು ಮಾಡಕ್ ಬೇರೆ ಬೇರೆ ಎಲ್ಲ ಮಾಡೋದು ತಪ್ಪಾಗುತ್ತದು. ಅದಕ್ಕೋಸ್ಕರವಾಗಿ ನೀವು ಏನೇ ಒಂದು ಕೊಟ್ಟಾಗ, ಅಕ್ಕಿಯನ್ನ ದಾನವನ್ನು ಕೊಟ್ಟಾಗ ಅಕ್ಕಿಯನ್ನೇ ಕೊಡಿ. ಆ ಕ್ಷೇತ್ರಕ್ಕೆ ಹೋಗಿ, ರಾಯರ ಮಠಕ್ಕೆ ಹೋಗಿ, ಇಲ್ಲ ನಿಮ್ಮ ಮನೆಯಲ್ಲೇ ಒಂದು ಊಟವನ್ನು ಹಾಕಿ, ಯಾರಿಗಾನ ಅಜ್ಜನ ಬ್ರಾಹ್ಮಣರಿಗಾಗ್ಲಿ ಬೇರೆಯವ್ರಿಗಾಗ್ಲಿ ಯಾರೋ ಒಬ್ಬರಿಗೆ ಬಡವರಿಗೆ ಊಟವನ್ನು ಹಾಕಿದಾಗ ಆ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಮತ್ತೆ ನೀವು ಮಾಡ್ತಕ್ಕಂಥ ವ್ಯಾಪಾರದಲ್ಲಿ ಅತಿ ಹೆಚ್ಚಾಗಿ ಜಾಸ್ತಿ ಇನ್ನೂ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಪ್ರತಿ ಗುರುವಾರ ಆ ಗುರುವಾರದಲ್ಲಿ ವಿಶೇಷವಾಗಿ ಅನ್ನದಾನ ಎಲ್ಲಿ ನಡೆಯುತ್ತೆ, ಆ ಗುರುವಾರ ರಾಯರಿಗೋಸ್ಕರ ನೀವು ಮಾಡೋರಾದ್ರೆ ರಾಯರಿಗೋಸ್ಕರ ಗುರುವಾರ ಒಂದೊಂದು ಕೆಜಿ ಅಕ್ಕಿಯನ್ನು ದಾನವನ್ನು ಕೊಡಿ. ಆ ದಾನವನ್ನು ಕೊಟ್ಟಾಗ ನಿಮ್ಮ ವ್ಯಾಪಾರದಲ್ಲಿ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಅತಿ ಹೆಚ್ಚಾಗಿರುತ್ತೆ. ಅದಕ್ಕೋಸ್ಕರವಾಗಿ ಆ ಗುರುವಾರವೇ ಅನ್ನದಾನವನ್ನು ಮಾಡ್ತಾರೆ. ಅನ್ನದಾನದಲ್ಲಿ ವಿಶೇಷವಾಗಿ ನೀವು ಮಾಡ್ತಕ್ಕಂಥ ಕೆಲಸ ಸಂಪೂರ್ಣವಾಗಿ ಅನುಗ್ರಹವನ್ನಾಗ್ತಕ್ಕಂಥದ್ದಾಗುತ್ತೆ. ಚಿನ್ನ ವ್ಯಾಪಾರ ಮಾಡೋದು, ಬೆಳ್ಳಿ ವ್ಯಾಪಾರ ಮಾಡ್ಬೋದು, ಬೇರೆ ಬೇರೆ ರೀತಿ ಎಲ್ಲ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆಲ್ಲ ಅಷ್ಟೇ. ಯಾಕೆಂದ್ರೆ ದೇವರಿಗೆ ಚಿನ್ನ ಮಾಡ್ತಾ ಚಿನ್ನನೆ ಕೊಡು ಅಂತ ಹೇಳೋದಲ್ಲ, ಅಕ್ಕಿಯನ್ನೇ ಕೊಡಿ. ಅಕ್ಕಿ ದಾನವನ್ನು ಮಾಡಿದಾಗ, ಅನ್ನದಾನವನ್ನು ಮಾಡಿದಾಗ ಅತಿ ಶ್ರೇಷ್ಠ. ಅತಿ ದಾನದಲ್ಲಿ ಅತಿ ಶ್ರೇಷ್ಠವಾಗಿರ್ತಕ್ಕಂಥದ್ದೇ ಅನ್ನದಾನ.
ಆ ಅನ್ನದಾನ ಮತ್ತು ವಿದ್ಯಾದಾನ, ಆ ವಿದ್ಯಾದಾನ ಅನ್ನದಾನವನ್ನು ಮಾಡಿದಾಗ ವಿಶೇಷವಾಗಿ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬ ಜೀವರಾಶಿಗಳಿಗೂ ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾರೆ. ಮತ್ತೆ ಅನ್ನ ಅಕ್ಕಿ ಕೊಟ್ಬಿಟ್ಟು ಹಂಗೆ ಬರ್ಕೊಡುದು ನೀವು ಅಲ್ಲಿ ತೀರ್ಥ ಪ್ರಸಾದವನ್ನು ಸ್ವೀಕಾರವನ್ನು ಮಾಡಿಕೊಂಡು ಬಂದು, ಭಗವಂತ ನೀನು ಕೊಟ್ಟಿರೋ ಆಸ್ತಿನೋ ಇದು, ನೀನು ಕೊಟ್ಟಿರೋ ಜನ್ಮನೋ ಇದು, ನೀನೇ ಕೊಟ್ಟಿರತಕ್ಕಂಥದ್ದು, ನನಗೆಲ್ಲನೂ ನೀನೇ ಉದ್ಧಾರ ಮಾಡಬೇಕು ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಆ ಪ್ರಸಾದವನ್ನು ಕಣ್ಣಿಗೊತ್ಕೊಂಡು ಸ್ವೀಕಾರವನ್ನು ಮಾಡಿದಾಗ ವಿಶೇಷವಾಗಿ ನಿಮ್ಮ ಕುಟುಂಬಕ್ಕೆಲ್ಲ ಒಳ್ಳೇದಾಗ್ತಕ್ಕಂಥ ಭಾಗ್ಯ ಇರುತ್ತೆ. ನೀವು ವ್ಯಾಪಾರ ಮಾಡ್ತಕ್ಕಂಥ ವ್ಯಾಪಾರಗಳಲ್ಲಿ ಮತ್ತೆ ಉದ್ಯೋಗದಲ್ಲಿ ಏನೇನೇ ಒಂದು ಕೆಲಸಗಳಿದ್ದರೂ ಆ ಕೆಲಸ ಎಲ್ಲ ಸಮೃದ್ಧಿಯಾಗಿ ಅನುಕೂಲ ಆಗ್ತಕ್ಕಂಥ ಭಾಗ್ಯ ಅತಿ ಹೆಚ್ಚಾಗಿರುತ್ತೆ. ಅದಕ್ಕೋಸ್ಕರವಾಗಿ ಇಂತಹ ಗುರುಗಳ ಸೇವೆ, ಇಂತಹ ರಾಯರ ಸೇವೆಯನ್ನ, ಅನ್ನದಾನವನ್ನು ಯಾರು ಮಾಡ್ತೀರಾ ಅವ್ರಿಗೆಲ್ಲರಿಗೂ ಭಗವಂತ ಮೃಷ್ಟಾನ್ನ ಭೋಜನವನ್ನು ಕೊಡ್ತಾನಂತೆ. ನೀವು ಈ ಮೃಷ್ಟಾನ್ನ ಭೋಜನ ಕೊಟ್ಟಾಗ ಅಲ್ಲಿ ಮೃಷ್ಟಾನ್ನ ಭೋಜನ ಕೊಡ್ತಾನಂತೆ ಭಗವಂತ. ಅದಕ್ಕೋಸ್ಕರವಾಗಿ ರಾಯರು ಎಲ್ಲರಿಗೂ ಆರೋಗ್ಯವನ್ನ, ಭಾಗ್ಯವನ್ನ, ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ, ಅವರು ಮಾಡ್ತಕ್ಕಂಥ ವ್ಯಾಪಾರಗಳಲ್ಲಿ ಚೆನ್ನಾಗಾಗಲಿ ಅಂತೇಳಿ ರಾಯರ ಒಂದು ಸ್ಮರಣೆಯಿಂದ, ಗುರುಗಳ ಒಂದು ಅನುಗ್ರಹದಿಂದ ಎಲ್ಲರಿಗೂ ಅನುಗ್ರಹ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ, ಪ್ರತಿದಿನ ರಾಯರ ಮಂತ್ ಫಸ್ಟ್ ನೀವು ಅಂಗಡಿಯನ್ನು ತೆಗೆಯೋಕ್ಕಿಂತ ಮುಂಚೆ ಆ ದೇವರಿಗೆ ಅಲ್ಲಿ ಬಾಗಿಲಿಗೆ ನಮಸ್ಕಾರವನ್ನು ಮಾಡಿ, ನರಸಿಂಹದೇವರ ಸ್ಮರಣೆಯನ್ನು ಮಾಡಿ, ನರಸಿಂಹೋ ಅಖಿಲ ಅಜ್ಞಾನ ಮತಧ್ವಾಂತ ದಿವಾಕರ ಜಯತಿ ಎಂಬ ಸುಜ್ಞಾನ ಸುಖ ಶಕ್ತಿ ಪಯೋನಿಧಿ, ಸುಖವನ್ನು ಕೊಡು, ಶಕ್ತಿಯನ್ನು ಕೊಡು, ನೀನು ನಮ್ಮನ್ನು ಉದ್ಧಾರ ಮಾಡಪ್ಪ ಅಂತೇಳಿ ಬಾಗಿಲನ್ನು ತೆಗೆಯೋಕ್ಕಿಂತ ಮುಂಚೆ ಅದಕ್ಕೆ ನಮಸ್ಕಾರವನ್ನು ಮಾಡಿ, ಆ ಬಾಗಿಲು ತೆಗೆದ ತಕ್ಷಣ ಆ ದೇವರ ಫೋಟೋ ಇಟ್ಟಿರ್ತೀರ ಅಂಗಡಿಯಲ್ಲಿ, ಅದಕ್ಕೆ ನಮಸ್ಕಾರವನ್ನು ಮಾಡಿ ನೀವು ಅಂಗಡಿಯಲ್ಲಿ ವಿಶೇಷವಾಗಿ ಅಲ್ಲಿ ಇರ್ತಕ್ಕಂಥದ್ದೆಲ್ಲ ಕಸ ಗಿಸ ಗುಡಿಸ್ಕೊಂಡು ನಮಸ್ಕಾರವನ್ನು ಮಾಡಿ ನೀವು ದೀಪ ಹಚ್ಚಬಹುದು. ಇಲ್ಲ ಅಂದರೆ ವ್ಯಾಪಾರವನ್ನು ಶುರು ಮಾಡಿ. ಯಾಕಾಗಲ್ಲ? ಹಾಗೇ ಆಗತ್ತೆ ವ್ಯಾಪಾರದಲ್ಲಿ. ಅದೃಷ್ಟವನ್ನು ಸಿಕ್ಕಿ ಬಹಳ ಅದ್ಭುತವಾಗಿ ಕೊಡ್ತಾನಂತೆ ಭಗವಂತ. ಅದಕ್ಕೋಸ್ಕರವಾಗಿ ಅಂತ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ, ಆ ಗುರುಗಳ ಅನುಗ್ರಹ ಯಾರು ಪಡಿತೀರಾ, ಅವ್ರಿಗೆಲ್ಲರಿಗೂ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ರಾಯರೇ ಅನುಗ್ರಹ ಮಾಡಲಿ ಅಂತೇಳಿ, ರಾಯರ ಭಕ್ತರಿಗೆ ರಾಯರೇ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿ ಧ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ ತಿಂದ ಗುರುಗಳು. ರಾಯರು ಎಲ್ಲರಿಗೂ, ರಾಯರ ಭಕ್ತರು ಯಾರಿದ್ದೀರಾ ಅವರೆಲ್ಲರೂ ರಾಯರ ಭಕ್ತರು. ರಾಯರೇ ಅನುಗ್ರಹ ಮಾಡ್ತಕ್ಕಂಥ ಚಾನಲ್, ರಾಯರ ಅನುಗ್ರಹ ಚಾನಲ್ ಅನ್ನ ಪ್ರತಿಯೊಬ್ಬರು ನೋಡಿ, ಏನೇನು ನಿಮಗೆ ಸಮಸ್ಯೆಗಳಿದೆ ಆ ಸಮಸ್ಯೆಯನ್ನು ಕಾಮೆಂಟಲ್ಲಿ ಮುಖೇಣವಾಗಿ ತಿಳಿಸಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ನೀವು ಏನು ಅನ್ಸುತ್ತೋ ನಿಮ್ಮ ಮನಸ್ಸಿಗೆ ಅದನ್ನು ನಾವು ತಿಳಿಸಿ, ನಿಮಗೆಲ್ಲ ಗುರುಗಳ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು, ಮಧ್ವಾಂತರದ ಭಾರತೀಶ ಅರ್ಪಣಮಸ್ತು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿ ಧ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳು. ಈ ಮಂತ್ರವನ್ನ ಪ್ರತಿದಿನ ಪಠಣೆಯನ್ನು ಮಾಡಿ ಅವರೆಲ್ಲರಿಗೂ ಉದ್ಧಾರ ಆಗಲಿ ಅಂತೇಳಿ ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು. ಪುಟ್ಟರಾಯರೇ, ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ